ಬಾರಲಿ ಮೆಲ್ಲಗಾಕೆ ರೀ ಇವಾಗ ಏನ್ ಕೆಲ್ಸ ಐತೆ ನಿಮ್ಗೆ? ಯಾಕೆ PVR ಪಿಕ್ಚರ್ ಕರ್ಕೊಂಡು ಹೋಗ್ತೀಯಾ? ನಾನ್ ಕೋರ್ಟ್ ಹೋಗ್ಬೇಕಲ್ಲ, ಇಂಪಾರ್ಟೆಂಟ್ ಕೇಸ್ ಇದೆ. ಸೀಮೆಗಿಲ್ಲಿದ್ ಕೆಲ್ಸ ಇದ್ದಿದ್ ಗೌರ್ಮೆಂಟ್ ಕೆಲ್ಸನು ಬಿಟ್ಬಿಟ್ಟು ಮಗನ್ ಉದ್ಧಾರ ಮಾಡಿದಾಯ್ತು. ಇವಾಗ ಸಮಾಜನ ಉದ್ಧಾರ ಮಾಡ್ತೀರಾ? ಅದೇನೋ ಗಾದೆ ಹೇಳ್ತಾರಲ್ಲ, ಏನು ಯಾವಳು ತೌಡ್ ತಿನ್ಕೊಂಡಿದ್ಲಂತೆ, ಅಂದಿ ಸಾಕ ಉಪಾಯ ಮಾಡ್ಕೊಂಡು ತಿನ್ನಕ್ ತೌಡು ಇಲ್ದಂಗೆ ಉಪವಾಸ ಸತ್ಲಂತೆ. ಹಂಗಾಯ್ತು ನಮ್ ಕತೆ. ನನ್ನೇ ಹಂದಿ ಅಂದ. ನೀವು ಕೋರ್ಟ್ಗೆ ಹೋಗಿ ಏನ್ ಕಿಸ್ತು ದಬಾಕಿದ್ದೀರಾ? ಒಬ್ಬ ಕ್ಲೈಂಟ್ ಇಲ್ಲ, ಒಂದ್ ಆದಾಯ ಇಲ್ಲ, ಸಮಾಜ ಉದ್ಧಾರ ಮಾಡ್ತೀನಿ ಅಂತ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ಅಪೀಲ್ ಹೋಗ್ತೀರಾ. ರೋಡ್ ಸರಿಂಗ್ ಮಾಡಿಲ್ಲ ಅಂತ PWD ಮೇಲೆ, ಹೌದು. ನೀರ್ ಸೆರಗ್ ಬಿಡಲ್ಲ ಅಂತ BWSSB ಮೇಲೆ, ಹೌದು. ಕಲ್ ದುಡ್ಡು ಮಾಡೋನೆ ಅಂತ ಮಂತ್ರಿ ಮೇಲೆ, ಹೌದು. ಅಫೇರ್ ಇಟ್ಕೊಂಡವನೆ ಅಂತ ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕಿದಿರಲ್ಲ. ಯಾವ ಕೇಸ್ ನಿಂತ್ಕೊಂಡವೆ? ಅದ್ರಲ್ಲೂ ₹1 ಸಂಪಾದನೆ ಇಲ್ಲ. ಕರ್ಮ ನಿಮ್ಮನ್ ಕಟ್ಕೊಂಡು. ಎಲ್ಲಾ ಗಂಡಸರ್ನು ನೋಡ್ರಿ, ಅವ್ರವ್ರ ಹೆಂಡತಿದೀರ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಾರೆ ಅಂತ. ಹೊಸ ಸೀರೆ ಬಂದ್ರೆ ಹೊಸ ಸೀರೆ, ಹೊಸ ಡಿಸೈನ್ ಒಡವೆ ಬಂದ್ರೆ ಅದನ್ನು ತಕೊಡ್ತಾರೆ. ನಿಮ್ಮನ್ ಕಟ್ಕೊಂಡಾಗ್ಲಿಂದ ನನ್ಗೇನ್ ಸುಖ ಕೊಟ್ಟಿದ್ದೀರಾ ಹೇಳಿ? ಅವಾಗ್ಲೇ ಏನೋ ಹೇಳ್ತಾ ಇದ್ದಲ್ಲ, ಸೀರೆ ಕೊಡ್ಸಿಲ್ಲ, ಒಡವೆ ಕೊಡ್ಸಿಲ್ಲ, ಎಲ್ಲಾ ನಿನ್ನಿಂದ ಬರೀ ಕಷ್ಟನೇ ಅಂತ. ಒಂದ್ ಹೇಳ್ತೀನಿ ತಿಳ್ಕ, ಕೆಲವು ಸಂಸಾರದಲ್ಲಿ ಒಡವೆ ಇಲ್ಲ, ದುಡ್ಡಿನ ಸುಖ ಇಲ್ಲ ಅಂತ ಹೇಳಿ ಹೆಂಡತಿ ಒಡಗಿರಲ್ಲ. ಇಲ್ಲಾಡು ತಗೋ, ನುಗ್ಗಕ್ಕೆ ಹಿಡ್ಕೋ ಜೋಪಾನ. ಇದಕ್ಕೇನು ಕಡಿಮೆ ಇಲ್ಲ, ನಡೀರಿ. ಇಳಿ. ಮನೆ ತನಕ ಬಿಟ್ಟಿದ್ರೆ ನಿಮ್ ಕಾರ್ ಏನ್ ಸೌದೋಗ್ತಿತ್ತಾ? ಕಾರ್ ಸೌದೋಗುತ್ತೆ ಅಂತಲ್ಲ, ನಿನಗೂ ವಯಸ್ಸಾಯ್ತು, ವಾಕಿಂಗ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ದೇಹದಲ್ಲಿರೋ ಕೊಬ್ಬು ಕರಗುತ್ತೆ ಅಂತ. ಇಳಿ. ತಾವೇನ್ 16 ವರ್ಷದ ಹುಡುಗ? ಸರಿ, ಸಾಯಂಕಾಲ ಎಷ್ಟೊತ್ತು ಬರ್ತೀರಾ? ನೋಡು, ಆ ಕೋಪದಲ್ಲಿ ಏನ್ ಪ್ರೀತಿ, ಕರಿ ಗಿಡಿ. ಬತ್ತಿ ನಡಿ ಬೇಗ. ಸರಿ. ಒಂದ್ ನಿಮಿಷ ಇದೆ, ಮೇಯ್ನೇ ಮರ್ತು ಬಿಟ್ಟಲ್ಲೇ, ತಗೊಳ್ಳೆ. ಯಾವ್ದ್ ಮರ್ತರು? ಇದನ್ನ ಮಾತ್ರ ಮರಿಬೇಡಿ ನೀವು. ಮೇಯ್ನು. ನೀವು ಲಾಯರ್ ಆಗ್ಬಾರ್ದಿತ್ತು, ಡಾಕ್ಟರ್ ಆಗ್ಬೇಕಿತ್ತು. ಸೆಕ್ಸ್ ಡಾಕ್ಟರ್. ಅಯ್ಯೋ, ಅರ್ಜೆಂಟ್ ಕಿಸ್ಕಣೆ ಇಲ್ಲ ಅಂದ್ರೆ. ಇಲ್ಲ ಹೇಳಿ ಹೇಳಿ. ಬಾಯ್. ಸಾರ್ ಚೆನ್ನಾಗ್ ಮಾಡು. ಬಾಯ್ ರೀ. ಬಾಯ್. ಬೇಗ ಬರ್ಬೇಕಿತ್ತು. ಕೂಗಯ್ಯ. ಅಹವಾಲು ಸಂಖ್ಯೆ 320/20. ಒಂದ್ ನಿಮಿಷ. ಹಲೋ, ಕೋರ್ಟಲ್ಲಿದ್ದೀನಿ. ಕೋರ್ಟಲ್ಲಿದ್ದೀನಿ. ನಂದು ನಿನ್ನಿಂದ ನನ್ ಬದುಕಿಲ್ಲಿ ನರಕ ಆಗ್ತಿಲ್ವಾ? ನಿನ್ನಿಂದಾಗಿ ಫ್ಯಾಮಿಲಿ ಕೋರ್ಟ್ ಇಂದ ಸಿವಿಲ್ ಕೋರ್ಟ್ ಬಂದ್ಬಿಟ್ಟಿದ್ದೀನಿ. ನಿನ್ನಿಂದಾಗಿ ಏನೀಗ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ ಅಂತ ಕೇಳ್ತಿರೋದು? ಮರ್ಯಾದೆಗೆ ಬಂದ್ರೆ ಸರಿ ಹೋಯ್ತು. ಓರಿಯನ್ ಮಾಲ್ಗೆ ಶಾಪಿಂಗ್ ಹೋಗ್ಬೇಕು, ಟೈಮ್ ಆಯ್ತು. ಬೇಡದವ್ರಿಗೆಲ್ಲ ಸಾವುರುತ್ತೆ. ಅಹವಾಲು ಸಂಖ್ಯೆ 320/20. ಸ್ಟೇಟ್ ವರ್ಸಸ್ ಶ್ರೀ ಕರಿಯಪ್ಪ. ಏನ್ರಿ ನೀವು? ನೀವಿದ್ದೀರಾ ಅಂದ್ಮೇಲೆ ಈ ಕೇಸ್ ಗೆಲ್ಲೋದ್ ಪಕ್ಕ. ಬಾಯ್ ತೆರೆದು ಮಾತಾಡಿ. ಏನಿದೆ ಅಪೀಲು? ಬ್ಯಾನ್ ಆಗ್ಬೇಕು. ಅದೇ ಏನು? IPL ಬ್ಯಾನ್ ಆಗ್ಬೇಕು. ಯಾವ್ದು ನಿಮಿಷದ ಕೇಳ್ತಿದ್ದೀರಿ? IPL ಬ್ಯಾನ್ ಅಹವಾಲ್ರಿ ಇದು. ಮಹಾಸ್ವಾಮಿ, ಈ ಕ್ರಿಕೆಟ್ ಅನ್ನೋದು ಎಂಟರ್ಟೈನ್ಮೆಂಟ್ ಆಗುದಿಲ್ಲ, ಬಿಸ್ನೆಸ್ ಆಗ್ಬಿಟ್ಟಿದೆ. ಅಲ್ರಿ, ಪೋರ್ನ್ ವೆಬ್ಸೈಟ್ ಬ್ಯಾನ್ ಆದಾಗ ಏನ್ ಮಾಡಿದ್ರು ನಮ್ ಜನ? ಸುಮ್ನಿದ್ರಾ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಮೇಲೆ ಸ್ಟೇಟಸ್, ಬೀದಿಗಳು ಹೋರಾಟ ಮಾಡಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ. ಇದು IPL ಬ್ಯಾನ್ ಅಪೀಲು. ಸುಮ್ನಿರ್ತಾರೇನ್ರಿ? ಮಹಾಸ್ವಾಮಿ, ಇದರಿಂದ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ನಡೀತಾ ಇದೆ. ಕಾಂಗ್ರೆಸ್ ತರ ಹರಡ್ಕೊಂಡ್ಬಿಟ್ಟಿದೆ ನೋಡಿ. ಮಂಡನೆ ಪಕ್ಷಾತೀತವಾಗಿರ್ಲಿ. ಕ್ಷಮೆ ಇರ್ಲಿ, ಪಾರ್ಥಿಯನಿಯಂ ಅಂತ ಹೇಳಕ್ ಬಂದೆ. ಪಾರ್ಥಿಯನಿಯಂ ತರ ಹರಡ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ಆಲ್ಸೋ ಸಜೆಸ್ಟ್ that the Congress ಪಾರ್ಥೇನಿಯಂ ಯಾವ್ದು? ಇಡಮ್ಮ. ಮಹಾಸ್ವಾಮಿ, ಒಂದ್ ನಿಮಿಷ. ನನ್ನ ಮೊಬೈಲ್ ಅಲ್ಲಿ ಖುದ್ದಾಗಿ ನಾನೇ ಸ್ವತಃ ಮಾಡಿರುವಂತ ವಿಡಿಯೋಗಳಿದೆ, ದಯವಿಟ್ಟು ತಾವು ನೋಡ್ಬೇಕು. ಕುಡಿಯಲ್ಲಿ ಒಂದೇ ನೋಡಕರ್ಮ ನಮ್ಗೆ ಕೋಡ್ಲು ಕೂತ್ಕೊಂಡಿಲ್ಲ. ಟೈಮ್ ಸರಿ ಮಾತಾಡೋದು ಮರಿಬೇಡ. ಸರಿ ಸರ್. ಹಿಡ್ಕ. ತಗೊಳ್ರಿ. ಥ್ಯಾಂಕ್ಸ್ ರೀ. ಎಲ್ರಿ ರಾತ್ರಿ ಮ್ಯಾಚ್ ದುಡ್ಡೇ ಕೊಟ್ಟಿಲ್ಲ ನೀವು? ಅಯ್ಯ, ₹100ಗೆ 100 ಸಲ ಕೇಳ್ತಿರಲ್ರಿ. ತಗೊಳ್ಳಿ ನಿಮ್ ₹100.
ವ್ಯವಹಾರ ಪಕ್ಕ ಇರ್ಬೇಕು. ನಮ್ ಡಾರ್ಲಿಂಗ್ ಯುವರಾಜ್ ಸಿಂಗ್ 6 ಮೇಲೆ 6 ಹೊಡೆದು ಮ್ಯಾಚ್ ಗೆಲ್ಸಿಲ್ವೇನ್ರಿ? ಮತ್ತೆ ನಿನ್ನೆ ಸೀರಿಯಲ್ ನೋಡಿದ್ರಾ? ನೋ ಸೀರಿಯಲ್ ಡಿಸ್ಕಷನ್, ಓನ್ಲಿ IPL. ತಗೊಳ್ಳಲಿ, ನಿನ್ನೆ ಮ್ಯಾಚ್ ಇಂದ 5 ರೂಪಾಯಿ. ಇವತ್ತು ಯಾವ್ದು ಆಡ್ತೀಯೋ? ಟಾಸ್ ಆದ್ಮೇಲೆ ನಮ್ಮ ಅಪ್ಪನ ಫೋನ್ ಇಂದ ನಿಮ್ಮ ಅಪ್ಪನ ಫೋನ್ಗೆ ಕಾಲ್ ಮಾಡಿ ಹೇಳ್ತೀನಿ. ಮೊನ್ನೆ ಆ ಕೊಲೆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಕಳಿಸಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ಲೂ ಸಿಕ್ತಾ? ಅಯ್ಯೋ, ನಿನ್ನೆ ಮ್ಯಾಚ್ ಅಲ್ಲಿ 10,000 ರೂಪಾಯಿ ಸೋತ್ಬಿಟ್ಟು 2 ಕ್ವಾರ್ಟರ್ ಹೊಡ್ಕೊಂಡು ಮಲ್ಕೊಂಡ್ಬಿಟ್ಟೆ. ಕಾಸು ಚಿಂತೆಯಲ್ಲಿ ಆ ಕೇಸ್ ಬಗ್ಗೆ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ಟೆ. ಏನಾಯ್ತು ನಿಮ್ ಕೇಸ್ ಜಡ್ಜ್ಮೆಂಟ್? ಅದಿರ್ಲಿ, ರಾತ್ರಿ ಮ್ಯಾಚ್ ಯಾವ್ದು ಆಡಿದ್ರಿ? ಚೆನ್ನೈ. ನಾನ್ ಆಪೋಸಿಟ್ ಆಡ್ದೆ, ಹೊಡ್ಸ್ಕೊಂಡೋಯ್ತು. ಇದು ಎವಿಡೆನ್ಸ್. ವಾಪಸ್ ಇಂಥ ಕ್ಲಿಪ್ಗಳು ಹೇಳ ಸಿಗ್ತವೆ ಯೂಟ್ಯೂಬ್ ಅಲ್ಲಿ. ಬೀಚಿ ಅವರು ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಬರಡು ಹಸುವನ್ನು ನಂಬಿ ಕುಳಿತರೆ ಯಾವ ಕೂಸು ಹಾಲು ಕುಡಿಯಲು ಸಾಧ್ಯವಿಲ್ಲ, ಬದುಕಲು ಸಾಧ್ಯವಿಲ್ಲ ಅಂತ. ತುಂಬಾ ಚೆನ್ನಾಗಿ ಹೇಳ್ತಾರೆ ಕಣ್ರಿ. ಇದು ಕವನಗೋಷ್ಠಿನ ಕಾವ್ಯ ಕಪಟ ನಡೀತಿದ್ದೀರಿ ಇಲ್ಲಿ. ವೇರ್ ಆರ್ ಯುವರ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಫಾರ್ ಯುವರ್ ಅಪೀಲ್? ಎಲ್ಲಿದೆ ಅದು? ನಾನು ಸ್ವತಃ ಸ್ಟಡಿ ಮಾಡಿರೋ 4 ಸತ್ಯ ಕಥೆಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೊಡಪತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಾ. 4 ಕಥೆ ಬೇರೆ. ಕೋರ್ಟ್ ಸಮಯ ಸ್ವಾಮಿ, ಸತ್ಯವಾದ ಕಥೆಗಳು. ಹಲೋ ಕರ್ಣ, ಎಂತದ ನೀನಿನ್ನು ಮನೇಲೆ ಇಪ್ಪುದಾ? ರೆಡಿ ಆಯ್ಕಿರೆ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಹೋಯ್, ನಾ ಆಲ್ರೆಡಿ ಹಳ್ಳಕ್ಕೆ ಬಿದ್ದಾಯ್ತಾ? ನಿನ್ನ ಎಷ್ಟು ಗುಂಡಿ ತೋಡುದು ಮಾರಾಯ್ತಿ? ಅಂದ್ರೆ ನಾನ್ ನಿನ್ನ ಇಷ್ಟಪಟ್ಟಿದ್ದಾಯ್ತಲ್ಲ, ಮೇಕಪ್ಪಿಗೆ ಯಾಕಷ್ಟೊಂದು ಟೈಮ್ ಕೊಡ್ತೀಯಾ ಅಂತ. ಅಪ್ಪಣ, ಹೆಣ್ಣು ಶೃಂಗಾರದ ಪ್ರತೀಕ. ಅವಳು ಚೆನ್ನಾಗ್ ಕಾಣೋ ಹತ್ರನೇ ಲಕ್ಷ್ಮಿ ಇರೋದು. ಅವಳು ಚೆನ್ನಾಗ್ ಕಂಡ್ರೇನೆ ಪ್ರೀತಿ ಪ್ರೇಮ ಹುಟ್ಟೋದು. ಹೆಣ್ಣು ಯಾವಾಗ್ಲೂ ಪ್ರೈಮ್ ಆಗಿರ್ಬೇಕು ಅಂತ ಬಯಸ್ತಾಳೆ, ಗೊತ್ತಾ? ಹೌದೌದು, ಹುಡುಗಿರ್ ಪ್ರೈಮ್ ಆಗಿರೋದ್ರಿಂದಾನೆ ಮೇಕಪ್ ಜಾಸ್ತಿ ಆಗಿ ಕ್ರೈಮ್ ಜಾಸ್ತಿ ಆಗ್ತಾ ಉಂಟು. ಹಾಂಗೆಂತಿಲ್ಲಪ್ಪ. ನಿಂಗೊಂದ್ ವಿಷಯ ಗೊತ್ತಿತ್ತಾ? ಒಂದು ಗೂಗಲ್ ಸರ್ವೆ ಪ್ರಕಾರ ಹೆಣ್ಣು ಕನ್ನಡಿ ಮುಂದೆ ನಿಂತ್ರೆ ತನ್ನ ನೋಡಿ ಎಷ್ಟು ಜನ ಮಳ್ಳಾಗ್ಬೇಕು ಅನ್ನೋ ಅಂದಾಜಲ್ಲೇ ಮೇಕಪ್ ಹಾಕೋದು. ಏಂತಿಲ್ಲ. ನೀವ್ ಹುಡುಗಿರ್ ಹೇಗ್ ಗೊತ್ತಾ? ಇಲ್ಲಿ ತೋರ್ತೀರಾ, ಅಲ್ಲಿ ಹಾರ್ತೀರಾ ಮಾರಾಯ್ತಿ. ನೀವ್ ಹುಡುಗ್ರಿ ಅಂತ ಗೊತ್ತಾ? ಇಲ್ಲಿ ತೋರೋದು ಇಲ್ಲ, ಅಲ್ಲಿ ಹಾರೋದು ಇಲ್ಲ. ಹಲೋ, ಹೌದಾ? ಕರ್ಣ, ಬೇಗ ಬರ್ತೆ. ಓಕೆ, ಬಾಯ್. ಹಾಯ್ ಕರ್ಣ. ಹಾಯ್. ಮತ್ತೆ ಎಂತ? ನೀನೇ ಹೇಳು. ಕ್ಲೈಮೇಟ್ ತುಂಬಾ ಚಂದ ಉಂಟಲ್ಲ? ಹೌದೌದು, ಕಣ್ಣು ಕೂಲು, ಮನ್ಸಿಗೆ ತುಂಬಾ ಗೋಳು. ಕರ್ಣ, ನಾವೊಂದ್ ಸತ್ಯ ಹೇಳೋದಾ? ಹಾಗಂದ್ರೆ ಎಂತ? ಇಲ್ಲಿವರೆಗೂ ಸುಳ್ಳು ಹೇಳಿದ್ದ? ಕೇಳ. ಸರಿ, ಹೇಳ. ಕರ್ಣ, ನೀ ನನ್ ಜೊತೆಗಿದ್ರೆ ನಂಗೆ ಎಂತ ಸಹ ಬೇಕನ್ಸಲ್ಲ. ನಾನೊಂದ್ ಸತ್ಯ ಹೇಳುದಾ? ನೀನ್ ನನ್ ಜೊತೆ ಇದ್ರೆ ನಂಗೆ ಎಲ್ಲ ಬೇಕು ಅನ್ಸುತ್ತ ಮಾರಾಯ್ತಿ. ಹೋಗ. ನಿಂಗೊಂದ್ ವಿಷಯ ಗೊತ್ತಿತ್ತಾ? ಇಲ್ಲ. ಎಲ್ಲರ ಲವ್ ಏಕೆ ಸಕ್ಸಸ್ ಆಗಲ್ಲ ಗೊತ್ತಾ? ಎಂತಕ್ಕೆ? ಎಲ್ಲರೂ ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಶಹಜಾನ್ ಮಮ್ತಾಜ್ ಅಂತ ಸ್ಯಾಡ್ ಸ್ಟೋರಿಗಳಿಗೆ ಕಂಪೇರ್ ಮಾಡಿಕೊಂಡು ಸಾಯುವ ಮಾತನಾಡ್ತಾರೆ. ಅದೇ ವಾಸ್ತು ದೋಷ. ಹೌದಾ? ಅದನ್ನ ಬಿಟ್ಟು ವನವಾಸ ಇದ್ದರೂ ಪರವಾಗಿಲ್ಲ, ರಾಮ ಸೀತೆ ತರ ಬದುಕುವ ಅಂದ್ರೆ ಒಂದಾಗ್ತಾರೆ. ಅದೇ ಪ್ರೀತಿ ಶಾಸ್ತ್ರ. ಅಬ್ಬಬ್ಬಬ್ಬ, ವಾಟ್ ಅ ಥಿಂಕಿಂಗ್. ವಾ. ಥ್ಯಾಂಕ್ ಯು. ಅದ್ ಸರಿಯಾ? ಇನ್ನು ಎಷ್ಟ್ ದಿನ ಅಂತ ಈ ವೇಟಿಂಗು ಡೇಟಿಂಗು? ನಾನು ಮಿಸ್ ಪೋಸ್ಟ್ ಇಂದ ಮಿಸಸ್ ಪೋಸ್ಟ್ ಗೆ ಯಾವಾಗಪ್ಪ ಪ್ರಮೋಷನ್ ಕಾಂಬೋದು? ಅಷ್ಟ ಅರ್ಜೆಂಟ್ ಉಂಟಾ? ಹಾಗಿದ್ರೆ ಬೇಗ ಜೂಟ್ ಆಗುವ ಬಿಡು. ಎಲ್ಲ ಒಳ್ಳೇದಾಗ್ತದಲ್ಲ? ಆಗ್ಲಿಕ್ಕೆ ಬೇಕು. ಹೋಗುವಾಗ ಇಬ್ಬರು, ಬರುವಾಗ 3 ಜನ ಬಂದ್ರೆ? ಅಂದ್ರೆ ಏ ದಡ್ಡಿ, ಬೀಬಿ ಜೊತೆ ಬೇಬಿನ ಕರ್ಕೊಂಬಂದ್ರೆ ಎಂತರ ಕರ್ಕ್ತರ. ನಿನ್ಗ ಅಮ್ಮಿಲ್ಲ, ಅಪ್ಪನ ಒಪ್ಸ್ಬೇಕು. ನನ್ಗೆ ಯಾರಿಲ್ಲ, ನಾನ್ ಯಾರನ್ನ ಒಪ್ಸ್ಬೇಕು ಹೇಳ? ಕರ್ಣ, ಆ ರೀತಿಯೆಲ್ಲ ಎಂತಕ್ ಹೇಳದ? ನಿಂಗೋಸ್ಕರ ನಾ ಇಲ್ದೇನಾ? ನೀ ನನ್ ಜೊತೆಗಿರು ಸಾಕು. ಕರ್ಣ, ನಾನ್ ನನ್ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ ನೀನೇ ಕಣ ಕಾರಣ.
ಮಂಜು ರೀ ಮಲ್ಕೊಳ್ಳೋಣ್ವಾ? ಯಾವಾಗ್ಲೂ ನಿದ್ದೆನೆ ನಿನ್ಗೆ. ಬೆಳಗ್ಗೆಯಿಂದ ಮನೇಲಿ ಏನ್ ಮಾಡ್ತಿರ್ತೀಯ? ನಾನು ಆಫೀಸ್ ಹೋಗಿ ಟಯರ್ಡ್ ಆಗಿ ಬಂದ್ರು ಎಷ್ಟು ಆರಾಮಾಗಿದ್ದೀನಿ ನೋಡು. ಹಲೋ ಯಜಮಾನ್ರೆ, ಸ್ವಲ್ಪ ಸಮಾಧಾನ ತಗೊಳ್ಳಿ. ನಿಮ್ ಮಗಳನ್ ಮೇಂಟೈನ್ ಮಾಡೋದಿದ್ಯಲ್ಲ, ಅದು ನೀವು ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತೀರಲ್ಲ, ಅದಕ್ಕಿಂತ ಡಬಲ್ ಕೆಲ್ಸ ಆಗತ್ತೆ ನಂಗೆ. ಅಷ್ಟೊಂದ್ ಕಿಟ್ಲೆ ಮಾಡ್ತೇಪ್ಪ. ಸರಿ, ನಾ ಹೊರಗಡೆ ಹೋಗಿ ದುಡ್ಕೊಂಡ್ ಬರೋ ಚಾಲೆಂಜ್ ತಗೋತೀನಿ. ನೀವು ಮನೇಲೆ ಇದ್ದು ಇವಳು ನೋಡ್ಕೊಳ್ಳೋ ಚಾಲೆಂಜ್ ತಗೊಳ್ಳಿ ನೋಡೋಣ. ಆಯ್ತು, ತಪ್ಪಾಯ್ತು ಬಿಡೆ. ಈ ಲೇಡೀಸೇ ಹಿಂಗೆ ಆಕ್ಷನ್ ತೋರ್ಸಿದ್ರೆ ಅದಕ್ಕೆ ರಿಯಾಕ್ಷನ್ ತೋರ್ಸೋವರೆಗೂ ಸಮಾಧಾನನೇ ಇರಲ್ಲ ಮತ್ತೆ ಅಲ್ವಾ? ನಮ್ ಪುಟ್ಟಿ ಹುಟ್ಟದ್ಮೇಲೆನೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು ಅಲ್ವಾ? ಉಂಡು ಮರಿ ಅಪ್ಪ 5 ವರ್ಷ ಮಕ್ಳಿಲ್ದೆ ಪಟ್ಟು ಪಾಡು ದೇವ್ರೇ. ನನಗೆ ಮಕ್ಳಾಗದೆ ಇರೋ ಪ್ರಾಬ್ಲಮ್ ಇದ್ದಿದ್ದು, ಆದ್ರೆ ನಿಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಜನ ಎಲ್ಲ ನಿಮ್ಮನ್ನ ಆಡ್ಕೊಂಡಿದ್ದು. ಏ ನಗೆ ನಗು, ನಿನ್ಗೆ ನನ್ ವಿಷಯ ಕಾಮಿಡಿ ಅಲ್ವಾ? ಸಾರಿ ಸಾರಿ ಸಾರಿ. ಆ ಪರಿಸ್ಥಿತಿನಲ್ಲಿ ಬೇರೆ ಯಾರೇ ಇದ್ದಿದ್ರು ನಿಮ್ಮಷ್ಟು ಸಹಿಸ್ಕೊತಾ ಇರ್ಲಿಲ್ಲ ರೀ. ಥ್ಯಾಂಕ್ ಯು ಸೋ ಮಚ್. ಆದ್ರೂ ಇವಳು ಹುಟ್ಟಿದ್ಮೇಲೆ ನಿಮ್ಗೆ ನನ್ ಮೇಲೆ ಪ್ರೀತಿ ಕಡಿಮೆ ಆಗೋಗಿದೆ ಅಲ್ಲ? ಏಯ್ ಯಾಕೆ ಹಾಗೆ ಹೇಳ್ತೀಯಾ? ಅದ್ ಸರಿ, ನಾಳೆ ಎಲ್ಲಿಗೆ ಹೋಗೋಣ ಔಟಿಂಗು? ರೀ, ಇವತ್ ಬೆಳಗ್ಗೆ ಟಿವಿನಲ್ಲಿ ಗುರುಜಿ ಹೇಳ್ತಿದ್ರು, ಮಂಡ್ಯದ ಹತ್ರ ಒಂದ್ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿದ್ರೆ ಗಂಡನ ಹೆಸರು ಜಾಸ್ತಿ ಆಗತ್ತಂತೆ. ಸಂಸಾರ ಸಮೇತ ಎಲ್ಲರೂ ಹೋಗ್ ಬನ್ನಿ, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿದಾರೆ. ಸೊ ನಾವ್ ಹೋದ್ರೆ ಔಟಿಂಗ್ ಹೋದಂಗೂ ಆಗತ್ತೆ, ನಿಮ್ಗೆ ಆಯಸ್ಸು ಹೆಚ್ಚಾಗತ್ತೆ. ಹೇಗಿದೆ ಪ್ಲಾನ್? ಯಾವಾಗ ನೋಡಿದ್ರು ದೇವಸ್ಥಾನ ದೇವಸ್ಥಾನ ಅಂತೀಯ. ಆ ದೇವಸ್ಥಾನದ ಶೋ ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ ಗಿಂತ ಹಿಂಸೆ. ನೇಚರ್ ನ ಫೀಲ್ ಮಾಡ್ಬೇಕಣೆ. ಯಾವಾಗ್ಲೂ ನೀವ್ ಹೇಳಿದೆ ಆಗ್ಬೇಕು. ಒಟ್ನಲ್ಲಿ ನಾನು ಈ ಸಲ ಬರಲ್ಲ. ಸರಿ, ನಾನ್ ಹೇಳಿದ್ದು ಬೇಡ, ನೀನ್ ಹೇಳಿದ್ದು ಬೇಡ. ನನ್ನ ಮಗಳು ಸೆಲೆಕ್ಟ್ ಮಾಡ್ತಾರೆ. ಓಕೆ? ಸರಿ, ಮೊದಲನೇ ಬೆಟ್ ಮುಟ್ಟಿದ್ರೆ ಅಮ್ಮ ಹೇಳ್ದಂಗೆ, ಎರಡನೇ ಬೆಟ್ ಮುಟ್ಟಿದ್ರೆ ನಾನು ಥ್ಯಾಂಕ್ ಯು. ತಮ್ಮ ಸೌಂಡ್ ಕಮ್ಮಿ ಮಾಡು. ಬಾಳ್ ಪಸಂದ್ ಐತಿ ಸಾಂಗ್. ಅವನ ಈ ರಾಜಕೀಯನ ಗಬ್ಬೆದ್ದು ಹೋತಲ್ಲೇಪ. ಈ ಮನೆ ಹಾಳು ನನ್ನ ಮಕ್ಕಳು ವಿಧಾನಸೌಧ ಕುತ್ಕೊಂಡ ಕುರ್ಚಿಗಾಗಿ ಅದೇನ್ ಕಚ್ಚಾಡ್ತಾರತನ್ನ. ಯಾಕ್ರಿ ಸೌಕರ ಬ್ಯಾಸತ್ ಹೋಗಿರಿ? ಈ ಅಧಿಕಾರಕ್ಕಿಂತ ಸಂಸಾರನ ಭೇಷ್ ಅಂಟಿಸಾಕತೈತಿ ನನಗ್ ನೋಡ್ಲೆ ತಮ್ಮ. ಈ ಗಂಡ ಹೆಂಡತಿ ಸಂಜೆ ತಾನ ಜಗಾಡಿ ಕಡಿಗೆ ರಾತ್ರಿಯಾರ ಒಂದಾಗಿ ಮಕ್ಕೋತಾರ. ಆದ್ರ ಈ ರಾಜಕೀಯ ನನ್ನ ಮಕ್ಕಳು ಯಾರನ್ನ ಕುಡುಕಿ ಮಾಡ್ಕೋತಾರೋ, ಯಾರ ಜೋಡಿ ಸಂಸಾರ ಮಾಡ್ತಾರೋ, ಯಾರನ್ನ ಡೈವರ್ಸ್ ಮಾಡ್ತಾರೋ ಒಂದೂ ಗೊತ್ತಾಗೋಲ್ತು. ಇದ್ ಅಧಿಕಾರೋ ಏನ್ ವ್ಯಭಿಚಾರೋ ಗುಮ್ಮಿಗ್ ಬಿದ್ದಂಗ ಆಗೈತ್ ನೋಡ್ಲೆ ತಮ್ಮ ನನಗೆ. ಅಯ್ಯೋ ಸೌಕರ್ಯ, ಈ ರಾಜಕೀಯ ಅನ್ನೋದು ಹೀರೋನ ಇಲ್ದೆ 3 ಜನ ವಿಲನ್ಗಳು ಸೇರಿ ಮಾಡೋ ಪಿಕ್ಚರ್ ಇದ್ದಂಗ. ಖರೆ ಖರೆ. ಈ ಅಯ್ಯ ಅಪ್ಪ ಸ್ವಾಮಿ 3 ಜನ ತಪ್ಪಾಗಿ ಸೇರಿ ನಮ್ಮ ಕರ್ನಾಟಕದ ಮುಗ್ಧ ಮಂದಿನ ಬೆಪ್ ಮಾಡಾರ. ಬಿಡ್ರೆ, ಇದೊಂಥರ ಹೊಲ್ಸು ತಿಪ್ಪಿ ಆಗದಷ್ಟು ವಾಸನೆ ಜಾಸ್ತಿನ. ಅಪ್ಪ ಹುಟ್ಟಿದ ಮಾತು ಮಾತಾಡಿದ್ ನೋಡ್ಲೆ ತಮ್ಮ. ಲೇ ನನ್ ಜಾಗವತ್ ಆತಾತಾತು. ತಗೋತಮ್ಮ. ಶರಣ್ರಿ ಶರಣ್ರಪ್ಪ. ಅಯ್ಯೋ, ಏ ಕಕ್ಕರ, ಓ ಕಕ್ಕರ, ನಿಂದ್ರಿ ಕಕ್ಕರ. ಕಕ್ಕರ, ನಿಮ್ ರೊಕ್ಕ ಜಾಸ್ತಿ ಆಗೈತೇನ್ರಿ? ಏನ್ ಮಾಡೋಣ, ನಮ್ದು ರೊಕ್ಕದ ಬ್ಯಾಗ ಬಿಟ್ಟು ಬಂದನಿ. ಶಿವ ತಗೋರಿ. ನೀವ್ ಆಗಿದ್ದಕ್ಕೆ ತಂದು ಕೊಟ್ಟರಿ, ಬೇರೆದವ್ರು ಯಾರಾಗಿದ್ದಾರೆ ತಗೊಂಡು ಹೋಗ್ತಿದ್ರಿ. ನಾ ಶಂಕರ್ನ ಫ್ಯಾನ್ ಅದೀನಿ. ನಮ್ಗ ರಿಕ್ಷಾನ ಜೀವ. ತುಡುಗ್ ಮಾಡಿ ತಿನ್ನೋ ಜಾಯಮಾನ ನಮ್ದಲ್ಲ, ಕೇಳ್ ತಿನ್ನೋರ್ ನಾವ್. ಬಾಳ ದೊಡ್ಡ ಮನುಷ್ಯರಿ ನಿಮ್ದು, ಬಾಳ ದೊಡ್ಡ ಮನುಷ್ಯರಿ ನಿಮ್ದು. ನನ್ನ ಹೆಂಡತಿನ ದವಾಖಾನಿಗೆ ಹಾಕಿನಿ, ಬಂಗಾರ ಮಾರಿ ರೊಕ್ಕ ತಂದನಿ. ಅಲ್ಲೆಲ್ಲ ತುಂಬೇಕಲ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ.
ಇದು ನಂದು ಖುಷಿಲೆ ಕೊಡ್ತೇನ್ರಿ. ಬ್ಯಾಡ್ರಿ, ವಿಶ್ವಾಸ ಇದ್ರ ಒಂದ್ ಕಪ್ ಚಾ ಕುಡಿಸ್ರಿ, ಕುಡಿಯೋಣ. ತಗೊಳಮ್ಮ. ಬತ್ತೀನಿ ಭಾಗ್ಯಕ್ಕ. ಬೈರಾ ಅವ್ವ, ತಡ ಆಗೋಯ್ತು ಕಳ್ಳ. ಆ ಟೇಲರು ಸಲ್ಟ್ ಕೊಡೋದು ತಡ ಮಾಡ್ಬಿಟ್ಟ. ಹಾಕಂಡ್ ನೋಡು ಹೆಂಗೊಲ್ದವನೆ. ಅವ್ವ ಹೆಂಗೈತೆ? ಅಯ್ಯೋ ಚೆನ್ನಾಗ್ ಕಾಣ್ತಿಕಲ್ಲ, ರಾಜ್ಕುಮಾರ ಕಣ್ಣಂಗ್ ಕಾಣ್ತೀಯ. ಈಗ ನಿಂಗ್ ಇಷ್ಟ ಅಂತ ಮಿಠಾಯಿ ತಂದೀವಿ, ತಗ ತಿನ್ನು. ನೀನೇ ತಿನ್ನವ? ಬೇಡ, ನೀ ತಿನ್ನು ಮಗ. ಅಬ್ಬಾ, ಲೇ ಮಗ, ಬಾಯಿಲಿ ಹೇಳವ. ಇದು ಈ ತಿಂಗಳು ದಿನಸಿ ಖರ್ಚಿಗೆ ಇಟ್ಕೊಳವ. ಇದು ನೀನ್ ಓದಿನ ಖರ್ಚಿಗೆ. ತಗ, ಇದೆಲ್ಲ ನಿಂಗೆ ಉಂಡಿಗೆ ಅಕ್ಕ. ಇದು ಮಳೆಗಾಲಕ್ ಮುಂಚೆ ಸೂರ್ ತೆಗ್ಸಿ ಬೇರೆ ಹಾಕ್ಸ್ಬೇಕು ಅಂತಿದೀವಲ್ಲ, ಆ ದುಡ್ಗೆ. ಕಣವ. ನಿಮ್ಮ ಅಪ್ಪ ಬ್ಯಾಡ್ದೇ ಇರೋ ಸೋಕಿ ಮಾಡಿ ಊರೆಲ್ಲ ಸಾಲ ಮಾಡಿ ನಮ್ಮನ್ನ ಈ ಗತಿಗೆ ತಂದು ನಿಲ್ಸವ್ನೆ. ಊರ್ ಬಿಟ್ಟು ಓಡೋದವನು ಅವನೇನ್ ಬದುಕವನು ಸತ್ತವನು? ಶಾನೆ ಹೊತ್ತಿಂದ ಹಸ್ಕೊಂಡಿದ್ಯಲ್ಲ, ಬೇಗ ಅಡ್ಗೆ ಮಾಡಿ ಊಟಕ್ಕೆ ಹಾಕ್ತೀನಿ. ಸರಿ ಅವ್ವ. ಈ ಕಷ್ಟಗಳು ಬಹಳ ದಿವಸ ಇರಲ್ಲ ಕಣವ. ನಾನ್ ಚೆನ್ನಾಗ್ ಓದಿ ನಿನ್ನ ಚೆನ್ನಾಗ್ ನೋಡ್ಕೋತೀನವ್ವ. ದಿಟ ಕಣವ. ಡಿ.ಕೆ. ರವಿ ಸರ್ ತರ ನಾನು ದೊಡ್ಡ DC ಆಗ್ತೀನಿ, ಸಾಧನೆ ಮಾಡೇ ಮಾಡ್ತೀನವ್ವ. ಆಯ್ತು ಮಗ.